ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡ್ಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ಪ್ರಥಮ PUC ವಿದ್ಯಾರ್ಥಿಗಳಿಗೆ ಅಕೌಂಟೆನ್ಸಿ ಕ್ಲಾಸಸ್ ವಿಡಿಯೋಸ್ ಮಾಡ್ತಾಯಿದ್ದೀನಿ. ಈಗಾಗಲೇ ಒಂದು 2-3 ವಿಡಿಯೋಗಳನ್ನು ಮಾಡಿದ್ದೀನಿ. ಬೇಸಿಕ್ ಅಕೌಂಟಿಂಗ್ ಟಾಪಿಕ್ಸ್, ದಟ್ ಈಸ್ ಬುಕ್ ಕೀಪಿಂಗ್ ಮಾಡಿದ್ದೀನಿ, ಸಿಂಗಲ್ ಎಂಟ್ರಿ ಸಿಸ್ಟಮ್, ಡಬಲ್ ಎಂಟ್ರಿ ಸಿಸ್ಟಮ್, ದೆನ್ ಇಂಪಾರ್ಟೆಂಟ್ ಟರ್ಮ್ಸ್ ಯೂಸ್ಡ್ ಇನ್ ಬುಕ್ ಕೀಪಿಂಗ್, ಅವೆಲ್ಲ ವಿಡಿಯೋಸ್ ಮಾಡಿದ್ದೀನಿ. ಇವಾಗಿನ ವಿಡಿಯೋ ಬಂದು ದಟ್ ಈಸ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಆ್ಯಂಡ್ ಕನ್ವೆನ್ಷನ್ಸ್. Accounting concepts and conventions. Accounting concepts and conventions. Meaning of accounting concepts. Accounting concepts andre enu? No, that is, accounting is the language of business. Accounting is the language of business. Information about the business is communicated to the users of the accounting information. ಯಾರಿಗೆ ಅಕೌಂಟಿಂಗ್ ಇನ್ಫಾರ್ಮೇಷನ್ ಬೇಕಾಗಿರ್ತದೆ ಆ ಅಕೌಂಟಿಂಗ್ ಇನ್ಫಾರ್ಮೇಷನ್ ನಾವು ಅಕೌಂಟಿಂಗ್ ಥ್ರೂ ಕೊಡ್ತೀವಿ. ನೋ, ದಟ್ ಈಸ್ ಅಕೌಂಟಿಂಗ್ ಈಸ್ ಕಾಲ್ಡ್ ಎಸ್ ಎ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್. ಇಟ್ ಈಸ್ ಎ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್. ನೋ, ದಟ್ ಈಸ್ accountants have to convey the information needed by the users of the accounting information to all the information given to the people who need the accounting information. It should be uniform. No, it should be uniform, so that the accountants are required to follow certain assumptions, certain conditions and assumptions while recording the business transactions is called as a accounting concepts. The accounting concepts means the necessary conditions and assumptions followed by the accountant while recording the business transactions is called as a accounting concepts. Accounting concepts. ಯಾಕಂದರೆ ಈಗ ಅಕೌಂಟಿಂಗದೊಳಗೆ ಅಕೌಂಟಿಂಗ್ ಇನ್ಫಾರ್ಮೇಷನ್ ನಾವು ಬೇರೆ ಬೇರೆ ಪರ್ಸನ್ಸಿಗೆ ಕೊಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಓನರ್ ಆಫ್ ದಿ ಬಿಸ್ನೆಸ್ ಇರ್ಬೋದು, ದ ಗೌರ್ಮೆಂಟ್ ಇರ್ಬೋದು, ಅಥವಾ ಆಡಿಟರ್ಸ್ ಇರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಇರ್ಬೋದು, ಅಥವಾ ಕಸ್ಟಮರ್ಸ್ ಇರ್ಬೋದು. ಫಾರ್ ದೆಮ್ ವಿ ಹ್ಯಾವ್ ಟು ಗಿವ್ ದಿ ಅಕೌಂಟಿಂಗ್ ಇನ್ಫಾರ್ಮೇಷನ್. ಆ ಅಕೌಂಟಿಂಗ್ ಇನ್ಫಾರ್ಮೇಷನ್ ಏನು ಯೂಸರ್ಸ್ ಆಫ್ ಅಕೌಂಟಿಂಗ್ ನಾವು ಕೊಡ್ತೀವಿ, ದ್ಯಾಟ್ ಶುಡ್ ಬಿ ಯೂನಿಫಾರ್ಮ್ ಆಗಿರಬೇಕು, ಒಂದೇ ಆಗಿರಬೇಕು. ಆ ಒಂದೇ ಇರಬೇಕು ಅಂದರೆ ದ ಅಕೌಂಟೆಂಟ್ ಈಸ್ ರಿಕ್ವೈರ್ಡ್ ಟು ಫಾಲೋ ಸರ್ಟೆನ್ ಕಂಡೀಷನ್ಸ್ ಆ್ಯಂಡ್ ಅಜಂಪ್ಷನ್ಸ್ ವೈಲ್ ರಿಕಾರ್ಡಿಂಗ್ ದಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಆ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನು ಎಂಟ್ರಿ ಮಾಡುವಾಗ ಅವ ಅಕೌಂಟೆಂಟ್ ಕೆಲವೊಂದು ಕಂಡೀಷನ್ಸ್, ಕೆಲವೊಂದು ಅಜಂಪ್ಷನ್ಸನ್ನು ಫಾಲೋ ಮಾಡಬೇಕಾಗ್ತದೆ ಟು ಗಿವ್ ದಿ ಪ್ರಾಪರ್ ಆ್ಯಂಡ್ ಯೂನಿಫಾರ್ಮ್ ಇನ್ಫಾರ್ಮೇಷನ್ ಟು ದಿ ಯೂಸರ್ಸ್ ಆಫ್ ಅಕೌಂಟಿಂಗ್. ನೋ, ಸೊ that whatever the conditions and whatever the assumptions are followed by the accountant while recording the business transactions is called as the accounting concepts. ಅವಕ್ಕೆ ನಾವು ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂತ ಕರಿತೀವಿ. ದೆನ್ ವಾಟ್ ಆರ್ ದಿ ಇಂಪಾರ್ಟೆಂಟ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್? ಮತ್ತು ಯಾವ್ಯಾವ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅದಾವ? ದ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಆರ್ money measurement concept. Money measurement concept, first one. Second one is the business entity concept. Business entity concept. Third one is the going concern concept. Going concern concept. Then the fourth one is the cost concept. Cost concept. Then the fifth one is the dual or double aspect concept. Then next one, accounting period concept. Accounting period concept. Then next one is the matching concept. Matching concept. Then realization concept. Realization concept. Then accrual concept. Accrual concept. Then objective evidence concept. These are totally 10 important accounting concepts will be there. The first one nodonu ivaga. First one is the money measurement concept. Money measurement concept andre whatever the transactions will be recorded in the books of accounts should be measured in terms of money only. ಈಗ ಏನು ನಾವು ಬುಕ್ಸ್ ಆಫ್ ಅಕೌಂಟ್ಸ್ದಲ್ಲಿ ನಾವು ಟ್ರಾನ್ಸಾಕ್ಷನ್ಸನ್ನು ಎಂಟ್ರಿ ಮಾಡ್ತೀವಿ, ಆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಮನಿ ವ್ಯಾಲ್ಯೂದೊಳಗೆ ಮೆಜರ್ಮೆಂಟ್ ಆಗದಂಥ ಟ್ರಾನ್ಸಾಕ್ಷನ್ಸ್ ಇರಬೇಕು. ಅಂದಾಗ ಮಾತ್ರ ಅಂಥ ಟ್ರಾನ್ಸಾಕ್ಷನ್ಸನ್ನು ನಾವು ಎಂಟ್ರಿ ಮಾಡಲಿಕ್ಕೆ ಸಾಧ್ಯದ. ನೋ, ದಟ್ ಕಂಡೀಷನ್ ಟು ದಿ ಅಕೌಂಟೆಂಟ್ ವೈಲ್ ರಿಕಾರ್ಡಿಂಗ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇನ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಈಸ್ ಟು ದ ಟ್ರಾನ್ಸಾಕ್ಷನ್ ಮಸ್ಟ್ ಬಿ ವ್ಯಾಲ್ಯೂಡ್. ದ ಟ್ರಾನ್ಸಾಕ್ಷನ್ ಮಸ್ಟ್ ಬಿ, ಇಟ್ ಈಸ್ measured in money only. Money measurement concept ಅಂತ ಕರಿತೀವಿ ನಾವು. ಅದಕ್ಕಾಗಿ money measure, according to the money measurement concept, that every transaction which is recorded in the books of accounts should be measured in terms of money only. ಅದನ್ನು ನಾವು ಹಣದೊಳಗೆ ಮಾತ್ರ ವ್ಯಾಲ್ಯೂಯೇಷನ್ ಮಾಡಿದಂಥ ಒಂದು ಟ್ರಾನ್ಸಾಕ್ಷನ್ ಇರಬೇಕು ಅಂತ ಹೇಳ್ತಾರೆ ಈ ಒಂದು ಕಾನ್ಸೆಪ್ಟ ಹೇಳ್ತದೆ. ಸೆಕೆಂಡ್ ಒನ್ ಈಸ್ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. ವಾಟ್ ಯು ಮೀನ್ ಬೈ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್? ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂದರೆ according to the business entity concept, the owner of the business is different and the business is different. No, according to the business entity concept, the business is different
ಆ್ಯಂಡ್ ದ ಪ್ರೊಪ್ರೈಟರ್ ಆಫ್ ದ ಬಿಸ್ನೆಸ್ ಈಸ್ ಡಿಫ್ರೆಂಟ್. ನೋ, ಈಗ ಫಾರ್ ಎಕ್ಸಾಂಪಲ್ ಈಗ ರಾಜು commenced business with rupees 50,000, with a capital of rupees 50,000. No, Raju commenced business with a capital of rupees 50,000. 50,000 ರೂಪಾಯಿ ಅವ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಹೌದಾ? ಈ ಒಂದು ಟ್ರಾನ್ಸಾಕ್ಷನ್ ಅದ. ಈ ಟ್ರಾನ್ಸಾಕ್ಷನ್ ನಾವು ಅಕಾರ್ಡಿಂಗ್ ಟು ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಹೇಳ್ತೇನೆ ನಾನು. ಈಗ ಜರ್ನಲ್ ಎಂಟ್ರಿ ಪಾಸ್ ಮಾಡೋ ಮುಂದೆ ಇದನ್ನು ಹೆಂಗೆ ನಾವು ಪಾಸ್ ಮಾಡ್ತೀವಿ? ಈಗ ರಾಜು ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್ ಆಫ್ rupees 50,000 ಅಂದರೆ ನಮಗೆ ಕ್ಯಾಶ್ ಬಂತು. ಹೌದಾ? ಕ್ಯಾಶ್ ಅಕೌಂಟಿಗೆ ನಾವು ಡೆಬಿಟ್ ಹಾಕ್ತೀವಿ. ಕ್ಯಾಶ್ ಅಕೌಂಟ್ ಡೆಬಿಟೆಡ್ 50,000 rupees. ಹೌದಾ? ಕ್ಯಾಶ್ ಬಂತು, ನಮಗೆ ಬಿಸ್ನೆಸ್ಸಿಗೆ ಕ್ಯಾಶ್ ಬಂತು. ನಾನು ಬಿಸ್ನೆಸ್ ಪರವಾಗಿ ನಾನು ಹೇಳ್ತಾ ಇದ್ದೇನೆ. ಈಗ ಬಿಸ್ನೆಸ್ಸಿಗೆ ಏನಾಯಿತು? 50,000 ರೂಪಾಯಿ ಕ್ಯಾಶ್ ಬಂತು. ಈ ಕ್ಯಾಶನ್ನು ಯಾರು ಕಾಂಟ್ರಿಬ್ಯೂಟ್ ಮಾಡಿದರು? ದಟ್ ಈಸ್ ರಾಜು. ಸೊ ದಟ್ ರಾಜುಸ್ ಅಕೌಂಟ್ ಈಸ್ ಕ್ರೆಡಿಟೆಡ್ ಟು ರಾಜುಸ್ ಕ್ಯಾಪಿಟಲ್ ಅಕೌಂಟ್ ಈಸ್ ಕ್ರೆಡಿಟೆಡ್. ಇಲ್ಲಿ 50,000 rupees ಕ್ರೆಡಿಟ್ ಹಾಕ್ತೀವಿ ನಾವು. ಹೌದಾ? ಕ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್ ಟು ರಾಜುಸ್ ಕ್ಯಾಪಿಟಲ್ ಅಕೌಂಟ್ ಈಸ್ ಕ್ರೆಡಿಟೆಡ್. ರಾಜುಸ್ ಕ್ಯಾಪಿಟಲ್ ಅಕೌಂಟಿಗೆ ಕ್ರೆಡಿಟ್ ಹಾಕ್ತಾ ಇದ್ದೀವಿ. ಹೌದಾ? ಯಾಕಂದರೆ ಕ್ಯಾಶ್ ಬಂತು ಬಿಸ್ನೆಸ್ಸಿಗೆ. ಹೌದಾ? ಅದನ್ನು ಕೊಟ್ಟವ್ರು ಯಾರು? ರಾಜು ಬಿಕಮ್ ದ ಕ್ರೆಡಿಟರ್ ಫಾರ್ ದಿ ಬಿಸ್ನೆಸ್. No, the business is liable to pay back rupees 50,000 along with the interest to Mr. Raju. ರಾಜುಗೆ ಇಂಟ್ರೆಸ್ಟ್ ಹಾಕಿ 50,000 ಏನು ಅವರು ಇನ್ವೆಸ್ಟ್ಮೆಂಟ್ ಮಾಡ್ಯಾರ ಅದನ್ನು ಕೊಡಬೇಕಾಗ್ತದೆ. ಇಟ್ ಇಸ್ ದ ಲೈಬಿಲಿಟಿ ಆಫ್ ದಿ ಬಿಸ್ನೆಸ್ ಲೈಬಿಲಿಟಿ. ಅದು ಕ್ಯಾಪಿಟಲ್ ಕ್ಯಾಶ್ ಬಂತು, ಅದನ್ನು ಕೊಡಬೇಕಾಗ್ತದೆ. ದಿಸ್ ಈಸ್ ದಿ ಮೀನಿಂಗ್ ಆಫ್ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. ದೆನ್ ಥರ್ಡ್ ಒನ್ ಈಸ್ ದಿ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಎವ್ರಿ ಬಿಸ್ನೆಸ್ಮನ್ ಇಂಟೆಂಡ್ ಟು ಕಮೆನ್ಸ್ ದ ಬಿಸ್ನೆಸ್ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಯಾವುದೇ ಒಬ್ಬ ವ್ಯಕ್ತಿ ಬಿಸ್ನೆಸ್ಸನ್ನು ಇವತ್ತು ಸ್ಟಾರ್ಟ್ ಮಾಡಿ ಇನ್ನೊಂದು 3 ತಿಂಗಳು 6 ತಿಂಗಳಿಗೆ ಕ್ಲೋಸ್ ಮಾಡೋ ಉದ್ದೇಶದಿಂದ ಯಾರೂ ಬಿಸ್ನೆಸ್ಸನ್ನು ಮಾಡೋಂಗಿಲ್ಲ. ಫಾರ್ ಎ ಲಾಂಗ್ ರನ್ ಆ ಬಿಸ್ನೆಸ್ಸನ್ನು ರನ್ ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಏನು ಮಾಡ್ತಾರೆ? ಆ ಬಿಸ್ನೆಸ್ಸನ್ನು ಕಂಟಿನ್ಯೂ ಆಗಿ ಇರ್ತದೆ. ಹೌದಲ್ಲ? ಈಗ ಫಾರ್ ಎಕ್ಸಾಂಪಲ್ ನೀವು ಕೆಲವೊಂದು ಶಾಪ್ಸನ್ನು, ಕೆಲವೊಂದು ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ಸನ್ನು ನೋಡ್ತಿರ್ಬೋದು. ಎಷ್ಟೋ ವರ್ಷಗಳಿಂದ ಬಿಸ್ನೆಸ್ ಅದಾವೆ, ಎಷ್ಟೋ ವರ್ಷಗಳಿಂದ ಆ ಶಾಪ್ ಅಲ್ಲೇ ಅದಾವೆ. ಇಟ್ ಇಸ್ ಎ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ದ ಬಿಸ್ನೆಸ್ ಈಸ್ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಈಗ ಒಂದು ತಿಂಗಳಿಗೆ ಇವತ್ತು ಸ್ಟಾರ್ಟ್ ಮಾಡಿ ಇನ್ನು 1 ತಿಂಗಳಿಗೆ ಯಾವುದು ಬಿಸ್ನೆಸ್ಸನ್ನು ಕ್ಲೋಸ್ ಮಾಡೋಂಗಿಲ್ಲ. ಆ ಒಂದು ಉದ್ದೇಶ ಇರೋಂಗಿಲ್ಲ ಬಿಸ್ನೆಸ್ ಒಳಗೆ. ಅಂದರೆ ಎವ್ರಿ ಒಂದು ಅಜಂಪ್ಷನ್ ಏನದ ಅಂದರೆ ಇಟ್ ಈಸ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್ವರೆಗೆ ಬಿಸ್ನೆಸ್ ನಡೀತದೆ. ಅದಕ್ಕಾಗಿ ನಾವು ಅಕೌಂಟಿಂಗ್ ಏನು ಮಾಡ್ತೀವಿ? ಇಯರ್ ವೈಸ್ ಮಾಡ್ಕೊತ ಹೋಗ್ತೀವಿ. ಈ ವರ್ಷ, ಮುಂದಿನ ವರ್ಷ, ನೆಕ್ಸ್ಟ್ ಇಯರ್, ಈ ರೀತಿ ಅಕೌಂಟಿಂಗ್. ಅಂದರೆ ಇಟ್ ಈಸ್ ಎ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್, ನಾಟ್ ಎ ಶಾರ್ಟ್ ಪೀರಿಯಡ್ ಟೈಮಿಗೆ ಇರೋಂಗಿಲ್ಲ ಬಿಸ್ನೆಸ್. ಇಟ್ ಈಸ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಸೊ ಇಟ್ ಇಸ್ ಕಾಲ್ಡ್ ಎಸ್ ಎ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಅಜಂಪ್ಷನ್ ಆ ಒಂದು ಅಜಂಪ್ಷನ್ ಮೇಲೆ ನಾವು ಇದು ಮಾಡ್ತೀವಿ. ದೆನ್ ಕಾಸ್ಟ್ ಕಾನ್ಸೆಪ್ಟ್ ಅಂದರೆ ಇಟ್ ಇಸ್ ದ ಕಂಡೀಷನ್ ದ್ಯಾಟ್ ದ ಅಕೌಂಟೆಂಟ್ ಈಸ್ ರಿಕ್ವೈರ್ಡ್ ಟು ಎಂಟರ್ ದಿ ಆರ್ ರಿಕಾರ್ಡ್ ದಿ ಟ್ರಾನ್ಸಾಕ್ಷನ್ಸ್ ಆಫ್ ಅಸೆಟ್ಸ್. ಪರ್ಚೇಸ್ ಆಫ್ ಅಸೆಟ್ ಇರ್ಬೋದು, ಅಥವಾ ಮಷಿನರಿ ಇರ್ಬೋದು, ಫರ್ನಿಚರ್ ಇರ್ಬೋದು. ಏನು ಅಸೆಟ್ಟನ್ನು ಪರ್ಚೇಸ್ ಮಾಡಿರ್ತಾರೆ ಆ ಅಸೆಟ್ ಶುಡ್ ಬಿ ರಿಕಾರ್ಡೆಡ್ ಎಟ್ ಎ ಕಾಸ್ಟ್ ಪ್ರೈಸ್. ಪರ್ಚೇಸ್ ಮಾಡಿದಾಗ ಯಾವ ವ್ಯಾಲ್ಯೂಗೆ ನಾವು ಪರ್ಚೇಸ್ ಮಾಡಿದ್ದೀವಿ ಅದೇ ಕಾಸ್ಟ್ ಪ್ರೈಸನ್ನು ನಾವು ಎಂಟ್ರಿ ಮಾಡಬೇಕು. ಟುಡೇ ಅದು ಮಾರ್ಕೆಟ್ ಪ್ರೈಸ್ನಲ್ಲಿ ಜಾಸ್ತಿ ಇರ್ಬೋದು, ಮಾರ್ಕೆಟ್ನಲ್ಲಿ ಅದರದ್ದು ಪ್ರೈಸ್ ಜಾಸ್ತಿ ಇರ್ಬೋದು. ಆ ಮಾರ್ಕೆಟ್ ಪ್ರೈಸನ್ನು ಕನ್ಸಿಡರ್ ಮಾಡಲಿಕ್ಕೆ ಬರೋಂಗಿಲ್ಲ. ವಿ ಹ್ಯಾವ್ ಟು ರಿಕಾರ್ಡ್ ದಿ ಅಸೆಟ್ಸ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಎಟ್ ಎ ಕಾಸ್ಟ್ ಪ್ರೈಸ್ ಓನ್ಲಿ. ವಿ ಹ್ಯಾವ್ ಟು ರೆಫರ್ ದಿ ಕಾಸ್ಟ್ ಪ್ರೈಸ್. ವಿ ಹ್ಯಾವ್ ಟು ರಿಕಾರ್ಡ್ ದಿ ಕಾಸ್ಟ್ ಪ್ರೈಸ್ ಆಫ್ ದಿ ಅಸೆಟ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್, ನಾಟ್ ದಿ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ. ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂವನ್ನು ನಾವು ರೆಫರ್ ಮಾಡೋಂಗಿಲ್ಲ. ನಾವು ಕಾಸ್ಟ್ ಪ್ರೈಸ್ ಏನಿರ್ತೈತಿ ಆ ಅಸೆಟ್ದು ಅದನ್ನು ಮಾತ್ರ ನಾವು ರಿಕಾರ್ಡ್ ಮಾಡ್ತೀವಿ. ದ್ಯಾಟ್ ಶುಡ್ ಬಿ ದ ಕಂಡೀಷನ್ ಟು ಅಕೌಂಟೆಂಟ್ ಟು ಫಾಲೋ ದಿ ಕಾಸ್ಟ್ ಪ್ರೈಸ್ ಆಫ್ ದಿ ಅಸೆಟ್ಸ್ while recording the transactions in the books of accounts. Then next one is the double aspect concept. I told that every transaction is having 2 aspects. ಒಂದು ಡೆಬಿಟ್ ಆಸ್ಪೆಕ್ಟು, ಇನ್ನೊಂದು ಕ್ರೆಡಿಟ್ ಆಸ್ಪೆಕ್ಟ್. ಒಂದು ರಿಸೀವಿಂಗ್ ಆಸ್ಪೆಕ್ಟು, ಇನ್ನೊಂದು ಗಿವಿಂಗ್ ಆಸ್ಪೆಕ್ಟ್ ಅಂತ ಇರ್ತದೆ ಅಂತ ಹೇಳಿದೆ ನಾನು. ಹೌದು, ಈಗ ಪ್ರತಿಯೊಂದು ಟ್ರಾನ್ಸಾಕ್ಷನ್ದ್ರೊಳಗೂ ಇರ್ತದೆ. ನಾವು ಯಾವಾಗ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗನ್ನು ಫಾಲೋ ಮಾಡ್ತಾ ಇದ್ದೇವೆ ಅಂದರೆ
ನಾವು ಆ ಟ್ರಾನ್ಸಾಕ್ಷನ್ದು ಎರಡೂ ಎಂಟ್ರಿಯನ್ನು ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ರಾಜು ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್ ಆಫ್ ₹50,000 ಒಂದು ಕ್ಯಾಶ್ ಅದ, ಇನ್ನೊಂದು ರಾಜೂಸ್ ಕ್ಯಾಪಿಟಲ್ ಅದ, ಹೌದಾ? ಬೋತ್ ದಿ ಆಸ್ಪೆಕ್ಟ್ಸ್ ವಿಲ್ ಬಿ ರಿಕಾರ್ಡೆಡ್ ಇನ್ ದಿ ಬುಕ್ಸ್ ಆಫ್ ಅಕೌಂಟ್ಸ್. No, that is the assumption of the dual or double aspect concept. Then accounting period concept. Accounting period concept ಅಂದರೆ ಈಗ ಪ್ರತಿ ವರ್ಷ ದ ಅಕೌಂಟ್ಸ್ ವಿಲ್ ಬಿ ಕ್ಲೋಸ್ಡ್ ಆನ್ 31st March, ಹೌದಾ? ಈಗ ಅಕೌಂಟಿಂಗ್ ಪೀರಿಯಡ್ ಏನದ ನಮ್ಮದು, ಈಗ 1st April 2024 to 31st March 2025 ಇದೊಂದು ಅಕೌಂಟಿಂಗ್ ಇಯರ್ ಪೀರಿಯಡ್. ಬಿಸ್ನೆಸ್ ಅಕೌಂಟ್ಸ್ ನಾವು ಯಾವ ಡೇಟ್ನಿಂದ ಹಿಡಿತೀವಿ, 1st April 2024ದಿಂದ ಸ್ಟಾರ್ಟ್ ಆಗಿ ನಮ್ಮದು ಅಕೌಂಟ್ಸ್ ಯಾವಾಗ ಕ್ಲೋಸ್ ಆಗ್ತದೋ 31st March 2025ಗೆ 1 ಇಯರ್ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸನ್ನು ನಾವು ರೆಫರ್ ಮಾಡ್ತೀವಿ ಫಾರ್ ಪ್ರಿಪೇರಿಂಗ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ, ಟ್ರೇಡಿಂಗ್ ಅಕೌಂಟ, ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಲಿಕ್ಕೆ 1 ಇಯರ್ ಎಲ್ಲ ಟ್ರಾನ್ಸಾಕ್ಷನ್ಸನ್ನು ನಾವು ತೊಗೊಂಡು ವಿಲ್ ಪ್ರಿಪೇರ್ ದಿ ಫೈನಲ್ ಅಕೌಂಟ್. ಸೊ ದ್ಯಾಟ್ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಇನ್ ದಿ ಬಿಸ್ನೆಸ್. ಈಗ ಅಕೌಂಟಿಂಗ್ ಪೀರಿಯಡ್ ನಾವು ರೆಫರ್ ಮಾಡಲಿಲ್ಲ ಅಂದರೆ ಏನಾಗ್ತದೆ, ನಾವು ಹಾಗೆ ಎಂಟ್ರಿ ಮಾಡ್ತಾ ಹೋಗಿದ್ದೀವಿ, ಒಂದು 4 ವರ್ಷ 5 ವರ್ಷ ಆದಮೇಲೆ ನಾವು ಏನಾದರೂ ಪ್ರಾಫಿಟ್ ಅಸೆಸ್ಮೆಂಟ್, ಲಾಸ್ ಅಸೆಸ್ಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಅವಾಗ ವಿ ವಿಲ್ ನಾಟ್ ಗೆಟ್ ಎ ಕ್ಲಿಯರ್ ಪಿಕ್ಚರ್. ಅವಾಗ ಸಪೋಸ್ ಎಕ್ಸ್ಪೆನ್ಸಸ್ ಜಾಸ್ತಿಯಾಗಿ ಲಾಸ್ ಆಗಿತ್ತಂದರೆ ವಿ ಕಾಂಟ್ ಟೇಕ್ ಎನಿ ಆ್ಯಕ್ಷನ್. ಅದಕ್ಕಾಗಿ ಅಕೌಂಟಿಂಗ್ ಪೀರಿಯಡ್ ಅಂದರೆ 1 ಇಯರ್ ಪೀರಿಯಡ್ಗೆ ನಾವು ಟ್ರಾನ್ಸಾಕ್ಷನ್ಸನ್ನು ಎಂಟ್ರಿ ಮಾಡಿ 1 ಇಯರ್ ಪೀರಿಯಡ್ಗೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಇದನ್ನು ಹಾಕ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹಾಕಿ ಪ್ರಾಫಿಟನ್ನು ಕಂಡುಹಿಡಿತೀವಿ. ಆ ವರ್ಷದಲ್ಲಿ ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದೆಯೋ 1 ಇಯರ್ದೊಳಗೆ ಅನ್ನೋದನ್ನು ನಾವು ಕಂಡು ಹಿಡ್ಕೊಂಡು ಅದರ ಮೇಲೆ ನಾವು ಬಿಸ್ನೆಸ್ ಡಿಸಿಷನ್ಸನ್ನು ತೊಗೊತೀವಿ. ಸಪೋಸ್ ಲಾಸ್ ಆಗ್ತಾಯಿದ್ರೆ ಯಾಕೆ ಲಾಸ್ ಆಯಿತು ಅನ್ನೋದು ತಿಳ್ಕೊಂಡು ಅದನ್ನು ನಾವು ರೆಕ್ಟಿಫಿಕೇಷನ್ ಮಾಡ್ಕೋತೀವಿ, ಕರೆಕ್ಷನ್ ಮಾಡ್ಕೋತೀವಿ. ಸೊ ದ್ಯಾಟ್ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ದೆನ್ ಮ್ಯಾಚಿಂಗ್ ಕಾನ್ಸೆಪ್ಟ್. ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂದರೆ ದ ಮ್ಯಾಚಿಂಗ್ ಆಫ್ ದಿ ಎಕ್ಸ್ಪೆನ್ಸಸ್ ವಿತ್ ದಿ ರೆವಿನ್ಯೂಸ್. ನಮ್ಮ ಇನ್ಕಮ್ ಏನು ಬರ್ತಾ ಇದೆ, ನಮ್ಮ ಎಕ್ಸ್ಪೆನ್ಸಸ್, ಈಗ ಇನ್ಕಮ್ ಕಡಿಮೆ ಇದ್ದು ಸಪೋಸ್ ಇನ್ಕಮ್ 10,000 ಇದ್ದು ನಾವು 25,000 ಎಕ್ಸ್ಪೆನ್ಸಸ್ ಮಾಡ್ತಾಯಿದ್ರೆ ಇಟ್ ಈಸ್ ಅ ಲಾಸ್ ಟು ದಿ ಬಿಸ್ನೆಸ್. ಅದಕ್ಕಾಗಿ ದ ಮ್ಯಾಚಿಂಗ್ ಆಫ್ ದಿ ಎಕ್ಸ್ಪೆನ್ಸಸ್ ಆ್ಯಂಡ್ ರೆವೆನ್ಯೂಸ್ ಮಸ್ಟ್ ಬಿ ಇಂಪಾರ್ಟೆಂಟ್. ಸೊ ದ್ಯಾಟ್ ಇಟ್ ಈಸ್ ಎ ಮ್ಯಾಚಿಂಗ್ ಕಾನ್ಸೆಪ್ಟ್. ಮ್ಯಾಚಿಂಗ್ ಆಫ್ ದಿ ಇನ್ಕಮ್ಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ಇನ್ ಎ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಅಕೌಂಟಿಂಗ್ ಅಂದಾಗ ಮಾತ್ರ ನಮ್ಗೆ ಪ್ರಾಪರ್ ಇನ್ಫಾರ್ಮೇಷನ್ ಅಬೌಟ್ ದಿ ಬಿಸ್ನೆಸ್ ವಿಲ್ ಬಿ ಅವೈಲೇಬಲ್. ದೆನ್ ನೆಕ್ಸ್ಟ್ ಒನ್ ಈಸ್ ದಿ ರಿಯಲೈಸೇಷನ್ ಕಾನ್ಸೆಪ್ಟ್. ರಿಯಲೈಸೇಷನ್ ಕಾನ್ಸೆಪ್ಟ್ ಅಂದರೆ ಈಗ ಸಪೋಸ್ ದಟ್ ಈಸ್ ಗೂಡ್ಸ್ ಆರ್ ಸೋಲ್ಡ್ ಆನ್ ಕ್ರೆಡಿಟ್. ಗೂಡ್ಸ್ ಆರ್ ಸೋಲ್ಡ್ ಆನ್ ಕ್ರೆಡಿಟ್. ಯಾವಾಗ ಉದ್ರಿಯಾಗಿ ಮಾರಾಟ ಮಾಡಿದ್ದೀವಿ ಆ ಡೇಟಿಗೆ ದ್ಯಾಟ್ ಮಚ್ ಅಮೌಂಟ್ ಶುಡ್ ಬಿ ರಿಯಲೈಸ್ಡ್. ಹೌದು, ಇನ್ನೂ ನಾವು ರಿಸೀವ್ ಮಾಡ್ಕೊಂಡೀವಿ ಇಲ್ಲ. ಸೋಲ್ಡ್ ಗೂಡ್ಸ್ ಆಫ್ ₹50,000 ಆನ್ 1st April. 1st Aprilಗೆ ನಾವು ₹50,000 ಗೂಡ್ಸನ್ನು ಸೇಲ್ ಮಾಡಿದ್ದೀವಿ ಅಂತ ತಿಳ್ಕೊರಿ. ಆ ಡೇಟಿಗೆ ಆ ಒಂದು ₹50,000 ನಮಗೆ ಬರಬೇಕು. ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ನಾವು ಕ್ರೆಡಿಟ್ ಸೇಲ್ ಮಾಡಿದ್ರೂ ನಾವು ಏನು ತೋರಿಸ್ತೀವಿ, ಡೆಟ್ರಸ್ ಅಕೌಂಟ್ ತೋರಿಸ್ತೀವಿ, ಅಲ್ಲಿ ಡ್ಯೂ ತೋರಿಸ್ತೀವಿ, ಹೌದಾ? ಸೋಲ್ಡ್ ಗೂಡ್ಸ್. ಈಗ ಸೋಲ್ಡ್ ಗೂಡ್ಸ್ ಟು ರಾಜು. ಸೋಲ್ಡ್ ಗೂಡ್ಸ್ ಟು ರಾಜು ಮೀನ್ಸ್ ವಾಟ್ ಈಸ್ ದ ಎಂಟ್ರಿ? ಸೋಲ್ಡ್ ಗೂಡ್ಸ್ ಟು ರಾಜು ಮಾಡಿದ್ದೀವಿ ಅಂದರೆ ಅವಾಗ ಏನಾಗ್ತೈತಿ? ದಟ್ ಈಸ್ ರಾಜೂಸ್ ಅಕೌಂಟ್ ಮಸ್ಟ್ ಬಿ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟಿಗೆ ಕ್ರೆಡಿಟ್ ಹಾಕ್ತೀವಿ. ರಾಜೂಸ್ ಅಕೌಂಟ್ ಡೆಬಿಟ್ ಹಾಕಿ ಸೇಲ್ಸ್ ಅಕೌಂಟಿಗೆ ಕ್ರೆಡಿಟ್ ಹಾಕ್ತೀವಿ. ಅಂದರೆ ರಾಜು ಬಿಕಮ್ ದಿ ಡೆಟರ್. ಅವ ₹50,000 ನಮಗೆ ರಾಜು ಕೊಡಬೇಕು. ದಟ್ ಈಸ್ ರಿಯಲೈಸ್ಡ್ ಆನ್ ಎ ಪರ್ಟಿಕ್ಯುಲರ್ ಡೇಟ್. ಯಾವ ಡೇಟಿಗೆ ಇಫೆಕ್ಟ್ ಆಗ್ತದೆ ಟ್ರಾನ್ಸಾಕ್ಷನ್ ಆ ಡೇಟಿಗೆ ನಾವು ರಿಯಲೈಸೇಷನ್ ತೊಗೊತೀವಿ, ಅದನ್ನು ರಿಯಲೈಸ್ಡ್. ದಟ್ ಈಸ್ ಕಾಲ್ಡ್ ಆಸ್ ಎ ರಿಯಲೈಸೇಷನ್ ಕಾನ್ಸೆಪ್ಟ್. ದೆನ್ ಅಕ್ರೂವಲ್ ಕಾನ್ಸೆಪ್ಟ್. ಅಕ್ರೂವಲ್ ಕಾನ್ಸೆಪ್ಟ್ ಮೀನ್ಸ್ that is outstandings and advances paid that will be considered. ಈಗ ಫಾರ್ ಎಕ್ಸಾಂಪಲ್ ಏನೋ ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ಅದ ಅಥವಾ ಪ್ರೀಪೇಯ್ಡ್ ಅದ ಅಥವಾ ಯಾವುದೇ ಒಂದು ಎಕ್ಸ್ಪೆನ್ಸಸ್ ನಾವು ಅಡ್ವಾನ್ಸ್ ಕಟ್ಟಿದ್ದೀವಿ. ಅಡ್ವಾನ್ಸ್ ಕಟ್ಟಿದ್ದಿತ್ತಂದರೆ ನಾವು ಆ ಎಕ್ಸ್ಪೆನ್ಸಸ್ ಕೊಡುವಾಗ ಎಕ್ಸ್ಪೆನ್ಸಸ್ದೊಳಗೆ ಅಡ್ವಾನ್ಸ್ ಕೊಟ್ಟಿದ್ದು ಲೆಸ್ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ಇತ್ತಂದರೆ ಔಟ್ಸ್ಟ್ಯಾಂಡಿಂಗ್ ಅದನ್ನು ಕೊಡುವಾಗ ಔಟ್ಸ್ಟ್ಯಾಂಡಿಂಗನ್ನು ಆ್ಯಡ್ ಮಾಡಿ ಕೊಡಬೇಕು. ಸೊ ದಟ್ ಈಸ್ ಅಕ್ರೂವಲ್ ಕಾನ್ಸೆಪ್ಟ್, ಅಕ್ರೂವಲ್ ಆಫ್ ಅಕೌಂಟಿಂಗ್. ಈಗ ಕ್ಯಾಶ್ ಬೇಸಸ್ ಮತ್ತು ಅಕ್ರೂವಲ್ ಬೇಸಸ್ ಅಂತೇಳಿ. ಅಕ್ರೂವಲ್ ಬೇಸಸ್ದೊಳಗೆ ಕ್ರೆಡಿಟ್ ಉದ್ರಿಯಾಗಿ ಮಾರಾಟ ಮಾಡಿರ್ತದೆ, ಔಟ್ಸ್ಟ್ಯಾಂಡಿಂಗ್ಸನ್ನು ಕನ್ಸಿಡರ್ ಮಾಡಬೇಕಾಗ್ತದೆ ನಾವು. ಅಥವಾ ಅಡ್ವಾನ್ಸ್ ಕೊಟ್ಟಿದ್ದು. ಈಗ ಸಪೋಸ್ ಒಂದು ₹50,000 ಗೂಡ್ಸನ್ನು ನಿಮ್ಗೆ ಮಾರಾಟ ಮಾಡಿದ್ದೀವಿ. ಆ ₹50,000 ₹10,000 ಆಲ್ರೆಡಿ ಅಡ್ವಾನ್ಸ್ ಕೊಟ್ಟಿದ್ದ ನಾವು. ಆ ಅಡ್ವಾನ್ಸನ್ನು ಲೆಸ್ ಮಾಡಬೇಕು ನಾವು. ಹೌದು, ಅಡ್ವಾನ್ಸ್ ಲೆಸ್ ಮಾಡಿ ಓನ್ಲಿ 40,000 ಈಸ್ ಔಟ್ಸ್ಟ್ಯಾಂಡಿಂಗ್ ಫ್ರಾಮ್ ಹಿಮ್. ಆಲ್ರೆಡಿ ಅಡ್ವಾನ್ಸ್ ₹10,000 ಕೊಟ್ಟಿದ್ದಾನೆ. ಈಗ ಓನ್ಲಿ ಕೊಡಬೇಕಾಗಿದ್ದು 40,000 ಬಾಕಿ ತೋರಿಸ್ಬೇಕು. 50,000 ತೋರಿಸ್ಲಿಕ್ಕೆ ಬರೋಂಗಿಲ್ಲ, ಯಾಕಂದರೆ ಅಡ್ವಾನ್ಸ್ ಆಲ್ರೆಡಿ ಪೇಯ್ಡ್.
ಈಗ ಎಕ್ಸ್ಪೆನ್ಸಸ್ ಇತ್ತು ಒಂದು 10,000 ರೂಪಾಯಿ. ಆ ಎಕ್ಸ್ಪೆನ್ಸಸ್ದೊಳಗೆ ನಾವು ಏನು ಮಾಡೀವಿ, ಅಡ್ವಾನ್ಸ್ ಒಂದು 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೇವೆ ಆಲ್ರೆಡಿ ಎಕ್ಸ್ಪೆನ್ಸಸ್. ಈಗ ಉಳಿದಿದ್ದು ಎಷ್ಟು, ಓನ್ಲಿ 5,000 rupees ಎಕ್ಸ್ಪೆನ್ಸಸ್. ಆ 5,000 ಎಕ್ಸ್ಪೆನ್ಸಸ್ಸನ್ನು ನಾವು ಈಗ ಪೇಡ್ಬೇಕು. ಅಂದರೆ ಔಟ್ಸ್ಟ್ಯಾಂಡಿಂಗ್ ಮತ್ತು ಅಡ್ವಾನ್ಸ್ ಪೇಡ ಅವನ್ನೆಲ್ಲ ಕನ್ಸಿಡರ್ ಮಾಡಬೇಕಂತೇಳಿ ಈ ಒಂದು ಕಾನ್ಸೆಪ್ಟ್ ಹೇಳ್ತದೆ, ಅಕ್ರೂವಲ್ ಕಾನ್ಸೆಪ್ಟ್. ದೆನ್ ಅಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್. ಅಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್ ಅಂದರೆ ಫಾರ್ ಎವ್ರಿ ಟ್ರಾನ್ಸಾಕ್ಷನ್ ದೇರ್ ಶುಡ್ ಬಿ ಸಮ್ ಎವಿಡೆನ್ಸ್. ಈಗ ಸೇಲ್ಸ್ ಇದ್ದರೆ ಸೇಲ್ಸ್ ಇನ್ವಾಯ್ಸ್ ಇರಬೇಕು, ಪರ್ಚೇಸ್ ಇದ್ದರೆ ಪರ್ಚೇಸ್ ಇನ್ವಾಯ್ಸ್ ಇರಬೇಕು, ಆಮೇಲೆ ಪೇಡ್ ಮಾಡಿದ್ದಿದ್ದರೆ ಅದಕ್ಕೊಂದು ವೋಚರ್ ಇರಬೇಕು, ಏನಾದರೂ ಕ್ಯಾಶ್ ರಿಸೀವ್ ಮಾಡ್ಕೊಂಡಿದ್ದರೆ ಅದಕ್ಕೊಂದು ರಿಸಿಪ್ಟ್ ಇರಬೇಕು. ಈ ರೀತಿ ಒಂದು ಅಬ್ಜೆಕ್ಟಿವ್ ಎವಿಡೆನ್ಸನ್ನು ನಾವು ಕನ್ಸಿಡರ್ ಮಾಡ್ತೀವಿ. ದೇರ್ ಶುಡ್ ಬಿ ಎವಿಡೆನ್ಸ್ ಫಾರ್ ಎವ್ರಿ ಟ್ರಾನ್ಸಾಕ್ಷನ್ while recording the business transaction. These are some of the important accounting concepts. Accounting concept ಅಂದ್ರೆ ಏನು, ಅಕೌಂಟಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಪಾರ್ಟೆಂಟ್ ಅಕೌಂಟಿಂಗ್ ಕಾನ್ಸೆಪ್ಟ್ಸನ್ನು ಈ ಒಂದು ವಿಡಿಯೋದೊಳಗೆ ನೋಡ್ತಾ ಇದ್ದೀವಿ. ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಳಗೆ ಮತ್ತು ಇದ್ರದ್ದು ಮುಂದಿನ ಭಾಗವನ್ನು ನಾನು ತೆಗೆದುಕೊಳ್ತೀನಿ. ಧನ್ಯವಾದಗಳು.